ಆಮೇಲೆ ಈಗ ವ್ಯಕ್ತಿ ಹೆಸರಲ್ಲೂ ಜಿಲ್ಲೆಗಳಿದ್ದಾವೆ ಕೆಲವು. ಯಾವುದು ಆಂಧ್ರ ಪ್ರದೇಶ ಪ್ರಕಾಶಂ ಜಿಲ್ಲೆ ಇದೆ, ಇನ್ನೊಂದು ಯಾವುದೋ ಜಿಲ್ಲೆ ಹೆಸರುಗಳಲ್ಲಿ ಜಿಲ್ಲೆಗಳು ಇದ್ದಾವೆ. ಹಾಗಾಗಿ ಇಲ್ಲ ಅಂತೇನು ಇಲ್ಲ. ಅದಕ್ಕೆ ಹಾಗಾಗಿ ದೇವರಾಜರು ಬಹುಶಃ ನಮ್ಮ ಇಡೀ ದೇಶದಲ್ಲಿ ಒಂದು ಭಾಳ ಪ್ರತಿಷ್ಠಿತವಾದಂಥ ಮುಖ್ಯಮಂತ್ರಿಯಾಗಿ ಅವರು ಮೇಲ್ವರ್ಗದವರು. ಹಾವನೂರು ಕಮಿಷನ್ ರಿಪೋರ್ಟಿನ ಹುಡುಗಾಟಕನ. ಹಾವನೂರು ಕಮಿಷನ್ ರಿಪೋರ್ಟ್ ಆದಮೇಲೆ ಯಾವ ಕಮಿಷನ್ ರಿಪೋರ್ಟು ಅಸೆಂಬ್ಲಿ ಒಳಗೆ ಬರಲಿಕ್ಕೆ ಆಗಲಿಲ್ಲ. ದ ಓನ್ಲಿ ಕಮಿಷನ್ ರಿಪೋರ್ಟ್ ಹೂ ಎಂಟರ್ಡ್ ದ ಅಸೆಂಬ್ಲಿ, ವಿಧಾನಸೌಧಕ್ಕೆ ಬಂದಿದೆ, ಅದು ಒಂದೇ ಹಾವನೂರು ಕಮಿಷನ್ ರಿಪೋರ್ಟ್. ಅವ್ರು ಯಾರಿಗೂ ಧೈರ್ಯವಾಗಿ ಮಾಡಿದ್ರು. ಇವತ್ತು ಯಾರಾದರೂ ನಮ್ಮ ಮನೆಗಳಲ್ಲಿ ಒಬ್ಬ DC-ನೋ AC-ನೋ DO ಯಾರಾದರೂ ಬಿಕಾಸ್ ಆಫ್ ದೇವರಾಜ ಅರಸು. ಹಾಗಾಗಿ ನಮಗೆಲ್ಲ ರೀತಿಯ ಆರ್ಥಿಕ ಬಲ, ಉದ್ಯೋಗದ ಬಲ, ಶಿಕ್ಷಣದ ಬಲ, ಆರೋಗ್ಯದ ಬಲ, ಎಷ್ಟು ಅಣೆಕಟ್ಟುಗಳು, ನೀರಾವರಿ, ಕುಡಿಯೋ ನೀರು, ಇವೆಲ್ಲವನ್ನು ಭಾಳ ಎಲ್ಲ ಸಮಗ್ರ ರೀತಿಯಲ್ಲಿ ಕರ್ನಾಟಕವನ್ನು ಅಭಿವೃದ್ಧಿ ಮಾಡಿದಂಥ ಒಂದು ಹೊಸ ಸುಧಾರಣೆ, ಬದಲಾವಣೆಗಳನ್ನು ತಂದಂಥ ಕೀರ್ತಿ ಪುರುಷ. ಅವ್ರ ಹೆಸರು ಅಜರಾಮರವಾಗಿರಬೇಕು. ಅವರದ್ದೇ ತಾಲೂಕು ಹುಣಸೂರನ್ನು ಈಗ 6 ತಾಲೂಕುಗಳು ಸೇರಿ ಅದನ್ನು ದಯಮಾಡಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಭಾಳ ಪ್ರಮುಖವಾದ ವಿಚಾರ. ತಮ್ಮ ಜೊತೆ ಚರ್ಚೆ ಮಾಡಬೇಕು ಅಂತಕ್ಕಂಥದ್ದು. ಯಾರು ಅವ್ರು ಯಾಕೆ ಕೊಡ್ತಾರೆ? ಅವರು ತಪ್ಪಿಸ್ತಲ್ವೇ? ಈಗ ಅವರೇ ಪಾಸ್ ಕೊಟ್ಟಿದ್ದಾರಲ್ಲಪ್ಪ. ಪಾರ್ಲಿಮೆಂಟ್ಗಾಗಲಿ ಅಸೆಂಬ್ಲಿಗಾಗಲಿ ಪಾಸ್ ಕೊಡೋದು ದಟ್ ಇಸ್ ಅ ರೂಲ್. ನಾನು ಕೂಡ MP ಆಗಿ ಕೆಲಸ ಮಾಡಿರೋನು. ಸುಮ್ಮನೆ ಎಲ್ಲರಿಗೂ ಕೊಡಲಿಕ್ಕಾಗಲ್ಲ ಪಾಸ್ನ. ಅವನು ಚೆನ್ನಾಗಿ ಪರಿಚಯ ಇರಬೇಕು, ಚೆನ್ನಾಗಿ ಗೊತ್ತಿರೋವನಿಗೆ. ಇಲ್ಲ ಯಾರೋ ನಮ್ಮ PA ಕೊಟ್ಬಿಟ್ಟಾರೆ. PA MP ಅಲ್ಲ, MP PA ಅಲ್ಲ. ಏನು ಹುಡುಗಾಟಿಗೆ ಮಾತಾಡ್ತೀರಿ? ನೀವು ಯಾಕೆ ಮಾತಾಡ್ತಾ ಇಲ್ಲ? ಅದನ್ನೆಲ್ಲ ನಮ್ಮ MP ಅವರು ಒಳಗೆ ಪ್ರಧಾನಮಂತ್ರಿನೇ ಮುಚ್ಚಾಕ ಕೊಟ್ಟೋಗಿರೋದಿರೋದು. ಇಟ್ಸ್ ವೆರಿ ರಿಡಿಕ್ಯುಲಸ್. ಏನಂತ ಒಂದು ದೇಶದ ಸಂಸತ್ತಿಗೆ ನುಗ್ಗಿ ದಾಂಧಲೆ ಮಾಡಿದಂಥವ್ರನ್ನ ಯಾತಕ್ಕೆ ದಾಂಧಲೆ ಮಾಡಿದ್ರು? ವಾಟ್ ಈಸ್ ದೇರ್ ಇನ್ ದ ಬಿಹೈಂಡ್? ಏನು ತೊಗೊಂಡೋಗಿ ಬಂದವರಲ್ಲ ಅವರು. ತಮ್ಮ ಪ್ರೊಟೆಸ್ಟ್. ಈ ದೇಶದಲ್ಲಿ ಯುವಕರಿಗೆ ಅವಕಾಶ ಇಲ್ಲ, ನಮ್ಗೆ ಯಾರಿಗೂ ಉದ್ಯೋಗ ಇಲ್ಲ, ಹೊಟ್ಟಿಗಿಲ್ಲ, ಅದನ್ನು ಪ್ರೊಟೆಸ್ಟ್ ಮಾಡಿದ್ದಾರೆ ಅವರು. ಅದನ್ನ ಯಾಕೆ ಮೋದಿಯವರು ಒಪ್ಕೋತಾ ಇಲ್ಲ? ಅದನ್ನು ನಾವು ಒಪ್ಕೋತಾ ಇಲ್ವ? ರಾಮ ಮಂದಿರ ಕಟ್ಟಿರೋದನ್ನ ಇದನ್ನು ಯಾಕೆ ಒಪ್ಕೋತಾ ಇಲ್ಲ ನೀವು? ಇದನ್ನು